ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ರಚಿಸಿದ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯವನ್ನ ಬಿಡುಗಡೆ ಸಮಾರಂಭದಲ್ಲಿ ಎಸ್.ಆರ್. ಪಾಟೀಲ್ ಅವರು ಭಾಗವಹಿಸಿದರು. ಎಸ್.ಆರ್. ಪಾಟೀಲ್ ಸಮೂಹ ಸಂಸ್ಥೆಗಳ ಸಹಯೋಗದಲ್ಲಿ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸದ್ಯ ಈ ಗ್ರಂಥವನ್ನ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮೀಜಿಗಳು ಬಿಡುಗಡೆ ಮಾಡಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಸಾಧನೆ ಮಾಡಬೇಕು ಎಂಬ ಹಂಬಲ ಇದ್ದರೆ ಎಂತಹ ಕಠಿಣ ಕೆಲಸವಾದರೂ ಮಾಡುವುದು ಸಾಧ್ಯವಿದೆ. ರಾಜಕೀಯ ಅಷ್ಟೇ ಅಲ್ಲದೆ ಸಾಹಿತಿಯಾಗಿ ಬೆಳೆದು ಬಂದಿದ್ದು ವಿಶ್ವ ಸಂಸ್ಕೃತಿಯ ಮಹಾಯಾನ 5 ಸಂಪುಟ ತಂದಿರುವುದು ಇದೇನು ಅಲ್ಲ ಅಂತ ತಿಳಿಸಿದರು. ಇನ್ನು ನಾನು ಮುಖ್ಯಮಂತ್ರಿ ಆಗಲು ಹೈಕಮಾಂಡ್ ಮುಖ್ಯವಾಗಿದ್ದಿಲ್ಲ, ನನ್ನ ಜಾತಿಯವರು ಶಾಸಕರು ಇಲ್ಲವಾದರೂ ಎಲ್ಲ ಶಾಸಕರು ನನ್ನ ಹೆಸರು ಸೂಚಿಸುವ ಮೂಲಕ ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದಾರೆ. ತಾವು ಸಿಎಂ ಆಗಿದ್ದ ಸಮಯದಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗೆ ಜಾರಿಗೆ ಮಾಡಿದ್ದೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಲಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆಗಾರರು. ನಮ್ಮ ಎಸ್.ಆರ್. ಪಾಟೀಲ್ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆ. ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗಲಿ, ಮಾರ್ಗದರ್ಶಿಯಾಗಲಿ ಅನ್ನುವ ಆಶಯದೊಂದಿಗೆ ಬಿಡುಗಡೆ ಮಾಡಿದಂತಹ ಎಲ್ಲ ಅತಿಥಿ ವೀರಪ್ಪ ಮೊಯ್ಲಿ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆಗಾರರು. ನಮ್ಮ ಎಸ್.ಆರ್. ಪಾಟೀಲ್ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆ. ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗಲಿ, ಮಾರ್ಗದರ್ಶಿಯಾಗಲಿ ಅನ್ನುವ ಆಶಯದೊಂದಿಗೆ ಬಿಡುಗಡೆ ಮಾಡಿದಂತಹ ಎಲ್ಲ ಅತಿಥಿ ಡೆಪ್ಟಿ ಸಿಎಂ ಆಗಿದ್ದವರು ಸಿಎಂ ಆಗಬೇಕು ಅಂತೇಳಿ ಆಸೆ ಪಡ್ತಾರೆ. ಕೆಲವು ಸಾರಿ ಡೆಪ್ಟಿ ಸಿಎಂ ಆಗಿದ್ದವರು ಡೆಪ್ಟಿ ಸಿಎಂ ಆಗಿ ನಿವೃತ್ತಿ ಆಗುವುದು ಇದೆ. ಈಗ ಉದಾಹರಣೆಗೆ ನಾನು ಮುಖ್ಯಮಂತ್ರಿ. ನಮ್ಮ ಎಸ್.ಆರ್. ಪಾಟೀಲ್ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆ. ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗಲಿ, ಮಾರ್ಗದರ್ಶಿಯಾಗಲಿ ಅನ್ನುವ ಆಶಯದೊಂದಿಗೆ ಬಿಡುಗಡೆ ಮಾಡಿದಂತಹ ಎಲ್ಲ ಅತಿಥಿ ವೀರಪ್ಪ ಮೊಯ್ಲಿ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆಗಾರರು. ನಮ್ಮ ಎಸ್.ಆರ್. ಪಾಟೀಲ್ ಅವರು ಕೂಡ ವೃತ್ತಿಯಲ್ಲಿ ಕಾನೂನು ಸಲಹೆ. ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗಲಿ, ಮಾರ್ಗದರ್ಶಿಯಾಗಲಿ ಅನ್ನುವ ಆಶಯದೊಂದಿಗೆ ಬಿಡುಗಡೆ ಮಾಡಿದಂತಹ ಎಲ್ಲ ಅತಿಥಿ